ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನ ಚಂದದ ಚೆಲುವೆ ನಿವೇದಿತಾ ಜೈನ್ ಕತೆ ಗೊತ್ತಾ? ಅವರು ಸಣ್ಣ ವಯಸ್ಸಲ್ಲೇ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿತು ಹೇಗೆ? ಮಿಂಚಿದಷ್ಟೇ ವೇಗವಾಗಿ 19ನೇ ವಯಸ್ಸಿನಲ್ಲಿ ಬಾರದೂರಿಗೆ ಪಯಣಿಸಿದ್ರ? ಈಕೆಯ ದುರಂತ ಅಂತ್ಯದ ಹಿಂದಿದ್ದ ಆ ಮಾಜಿ ಸಿಎಂ ಕೈವಾಡ, ಸುಂದರಿಯ ಸಾವಲ್ಲಿ ಅನುಮಾನ ಮೂಡಿಸಿದ ಅಂಶಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮುದ್ದಾದ ನಗು, ಯಾರಿಗೂ ಏನ್ ಕಮ್ಮಿ ಇಲ್ಲ ಅನ್ನೋ ಆಕ್ಟಿಂಗು, PUC ಓದೋ ವಯಸ್ಸಿಗೆ ಹೀರೋಯಿನ್ ಪಟ್ಟ. ಇಂಥ ನಿವೇದಿತಾ ಜೈನ್ 1979ರ ಜೂನ್ 9ರಂದು ಬೆಂಗಳೂರಲ್ಲಿ ಜನಿಸಿದ್ರು. ತಂದೆ ಕ್ಯಾಪ್ಟನ್ ರಾಜೇಂದ್ರ ಜೈನ್, ತಾಯಿ ಗೌರಿಪ್ರಿಯಾ. ಮುದ್ದಾಗಿದ್ದ ನಿವೇದಿತಾ ಜೈನ್ಗೆ ಮಾಡೆಲಿಂಗ್ನಲ್ಲಿ ತುಂಬಾ ಆಸಕ್ತಿ ಇತ್ತು. 15ನೇ ವಯಸ್ಸಿಗೆ ಮಿಸ್ ಬೆಂಗಳೂರು ಕಿರೀಟ ಧರಿಸಿದ್ರು. ಇಂಥದ್ದೊಂದು ಸೌಂದರ್ಯ ಕಿರೀಟ ಸಿಕ್ಕ ಮೇಲೆ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಡೋದು ಕಷ್ಟದ ವಿಚಾರ ಆಗಲಿಲ್ಲ. 16ನೇ ವಯಸ್ಸಿನಲ್ಲಿ ಸಿನಿಮಾ ಫೀಲ್ಡ್ಗೂ ಎಂಟ್ರಿ ಕೊಟ್ರು. ಹೌದು, ಮಿಸ್ ಬೆಂಗಳೂರು ಗೆದ್ದಿದ್ದ ನಿವೇದಿತಾ ಜೈನ್ ಪತ್ರಿಕೆಗಳ ಮೂಲಕ ಫೇಮಸ್ ಫಿಗರ್ ಆಗ್ಬಿಟ್ಟಿದ್ರು. ಹೀಗಾಗಿ ಅವರ ಮೇಲೆ ರಾಜ್ಕುಮಾರ್ ಹೋಮ್ ಪ್ರೊಡಕ್ಷನ್ ಹೌಸ್ನ ಕಣ್ಣು ಬಿತ್ತು. 1996ರಲ್ಲಿ ಒಂದಿನ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಿವೇದಿತಾಗೆ ಆಫರ್ ಬಂತು, ನೀವು ನಮಗೆ 2 ಸಿನಿಮಾ ಮಾಡಿಕೊಡ್ಬೇಕು ಅಂತ. ಆಗಿನ್ನು ನಿವೇದಿತಾ ಜೈನ್ಗೆ ಆಗಿದ್ದಿದ್ದು ಜಸ್ಟ್ 17 ವರ್ಷ ವಯಸ್ಸು. ಇಂಥ ಆಫರ್ ಬಿಡಕ್ಕಾಗುತ್ತಾ? ನಿವೇದಿತಾ ಜೈನ್ ಖುಷಿಯಾಗಿ ಒಪ್ಕೊಂಡ್ರು. ಮೊದಲಿಗೆ ರಾಘವೇಂದ್ರ ರಾಜ್ಕುಮಾರ್ ನಟನೆಯ ಶಿವರಂಜನಿ ಸಿನಿಮಾದಲ್ಲಿ ನಿವೇದಿತಾ ಜೈನ್ ಸಿನಿರಂಗಕ್ಕೆ ಕಾಲಿಟ್ರು. ಇದರ ಬೆನ್ನಲ್ಲೇ ಶಿವರಾಜ್ ಕುಮಾರ್ ಜೊತೆ ಶಿವಸೈನ್ಯ ಸಿನಿಮಾದಲ್ಲೂ ಆಕ್ಟಿಂಗ್ ಮಾಡಿದ್ರು. ಅಣ್ಣವರ 2 ಮಕ್ಕಳ ಜೊತೆ ನಡೆಸಿದ ಬಳಿಕ ಇಡೀ ಸಿನಿರಂಗ ನಿವೇದಿತಾ ಕಡೆ ತಿರುಗಿ ನೋಡ್ತು. ಸ್ಯಾಂಡಲ್ವುಡ್ನ ಬೇರೆ ಪ್ರೊಡಕ್ಷನ್ ಹೌಸ್ಗಳಿಂದಲೂ ನಿವೇದಿತಾಗೆ ಆಫರ್ ಬಂತು. ಹೀಗಾಗಿ ನಿವೇದಿತಾ ಒಂದರ ಮೇಲೊಂದು ಸಿನಿಮಾ ಮಾಡ್ತಾ ಹೋದ್ರು. ತಮಿಳು, ತೆಲುಗು ಸಿನಿಮಾದಲ್ಲೂ ಕಾಣಿಸಿಕೊಂಡ್ರು. 1998ರವರೆಗೆ 10 ಸಿನಿಮಾಗಳಲ್ಲಿ ನಟಿಸಿ ಒಂದು ಹಂತಕ್ಕೆ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಜಾಗವನ್ನ ಗಟ್ಟಿ ಮಾಡಿಕೊಂಡಿದ್ರು. ಸೂತ್ರಧಾರ ಇವರು ನಟಿಸಿದ ಕೊನೆಯ ಸಿನಿಮಾ. ಆಕ್ಟಿಂಗ್ ಮಾಡಿದ ಸಿನಿಮಾಗಳು ದೊಡ್ಡ ಸಕ್ಸಸ್ ಕಾಣದಿದ್ರು ಕನ್ನಡಿಗರ ಮನಸ್ಸಲ್ಲಿ ಜಾಗ ತಗೊಂಡಿದ್ರು ನಿವೇದಿತಾ. ಸಿನಿಮಾಗಳು ಸಕ್ಸಸ್ ಕಾಣಲಿಲ್ಲ ಅಂತ ನಿವೇದಿತಾ ಟೆನ್ಷನ್ ಆಗಲಿಲ್ಲ. ಬದಲಿಗೆ ತಾನು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ರೆಡಿಯಾಗೋಕೆ ನಿರ್ಧರಿಸಿದ್ರು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಪ್ರತಿದಿನ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಾಡ್ತಿದ್ರು. ಆಗ ಆ ದಿನ ಬಂತು. ಅದು 1998ರ ಮೇ 17. ಸಮಯ ರಾತ್ರಿ ಆಗಿತ್ತು. ನಿವೇದಿತಾ ಜೈನ್ ತಮ್ಮ ರಾಜರಾಜೇಶ್ವರಿ ನಗರದ ಮನೆಯಲ್ಲಿ ಹೈ ಹೀಲ್ಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡ್ತಿದ್ರು. ಆಗ ಕಾಲು ಸ್ಲಿಪ್ ಆಗಿ 2nd ಫ್ಲೋರ್ನಿಂದ ಅಂದ್ರೆ ಸುಮಾರು 35 ಅಡಿ ಎತ್ತರದಿಂದ ಬಿದ್ದು ಬಿಟ್ರು. ತಲೆಗೆ ಗಂಭೀರ ಗಾಯವಾಗಿದ್ರಿಂದ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸೀನಿಯರ್ ಡಾಕ್ಟರ್ಗಳ ದೊಡ್ಡ ತಂಡ ಸೇರ್ಕೊಂಡು ಚಿಕಿತ್ಸೆ ನೀಡಿದ್ರು. ಮೊದಲಿಗೆ ಆಗಾಗ್ಗೆ ಪ್ರಜ್ಞೆಗೆ ಬರ್ತಿದ್ದ ನಿವೇದಿತಾ ನಂತರ ಕಂಪ್ಲೀಟ್ ಆಗಿ ಕೋಮಾಗೆ ಜಾರಿದ್ರು. 24 ದಿನಗಳ ಕಾಲ ನಿವೇದಿತಾರನ್ನ ಲೈಫ್ ಸಪೋರ್ಟ್ ಮೂಲಕ ಇಡಲಾಗಿತ್ತು. ಈ ಟೈಮಲ್ಲಿ ನಿವೇದಿತಾ ಹುಷಾರಾಗಲಿ ಅಂತ ತಂದೆ ರಾಜೇಂದ್ರ ಜೈನ್ ಆಕೆಗೆ ನಿವೇದಿತಾ ರಿಂಕಿ ಅಂತ ಹೊಸ ಹೆಸರು ಕೂಡ ಇಟ್ರು. ಆದರೆ 1998ರ ಜೂನ್ 10ರಂದು ಅಂದ್ರೆ ತನ್ನ ಜನ್ಮದಿನದ ಮರುದಿನವೇ ನಿವೇದಿತಾ ಜೈನ್ ಪರ್ಮನೆಂಟ್ ಆಗಿ ಬಾರದೂರಿಗೆ ಹೋಗ್ಬಿಟ್ರು, ಉಸಿರು ಚೆಲ್ಲಿದ್ರು. ಇದು ಇಡೀ ಸ್ಯಾಂಡಲ್ವುಡ್ಗೆ ಶಾಕಿಂಗ್ ವಿಚಾರವಾಗಿತ್ತು. ಜೊತೆಗೆ ಆಕೆಯನ್ನ ಇಷ್ಟಪಟ್ಟಿದ್ದ ಅಭಿಮಾನಿಗಳಿಗೂ ಇದು ಶಾಕ್ ಕೊಟ್ಟಿತ್ತು. ಇದರ ಜೊತೆಗೆ ಹಲವಾರು ಗಾಸಿಪ್ಗಳು ಕೂಡ ಹುಟ್ಟಿಕೊಂಡ್ವು. ನಿವೇದಿತಾಗೆ ಮಾಜಿ ಸಿಎಂ ಒಬ್ರು ನನ್ನ ಹತ್ರ ಬಾ ಅಂತ ಕಾಟ ಕೊಡ್ತಿದ್ರು. ಆ ಬೋಳು ತಲೆ ರಾಜಕಾರಣಿಯ ಕಾಟ ತಡೆಯಲಾರದೆ ನಿವೇದಿತಾ ಮಹಡಿ ಮೇಲಿಂದ ಹಾರಿದ್ರು ಅಂತ ಕೆಲವರು ಮಾತಾಡ್ಕೊಂಡ್ರು. ಅದಕ್ಕೆ ಸರಿಯಾಗಿ ಆಗ ಆ ಮಾಜಿ ಸಿಎಂ ಕೂಡ ಹೆಣ್ಣು ಹೆಂಡಾನೆ ನನ್ನ ವೀಕ್ನೆಸ್ಸು ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಹೀಗಾಗಿ ಈ ಗಾಸಿಪ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಇನ್ ಕೆಲವರು ಸಿನಿಮಾಗಳು ಫ್ಲಾಪ್ ಆಗಿದ್ರಿಂದ ನಿವೇದಿತಾ ಜೈನ್ ಖಿನ್ನತೆಗೆ ಒಳಗಾಗಿದ್ರು. ಇದರಿಂದ ಅವರು ಹೀಗೆ ಮಾಡಿಕೊಂಡಿದ್ದಾರೆ ಅಂತ ಗಾಸಿಪ್ ಮಾಡಿದ್ರು. ಆದರೆ ನಿವೇದಿತಾ ಜೈನ್ ತಾಯಿ ಪ್ರಿಯಾ ಖುದ್ದಾಗಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಗಾಸಿಪ್ ಎಲ್ಲ ಸುಳ್ಳು, ಅಂಥದ್ದೇನೂ ಇಲ್ಲ. ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಾಡಬೇಕಾದ್ರೇನೆ ಜಾರಿ ಬಿದ್ದಿದ್ದು ಅಂತ ಸ್ಪಷ್ಟಪಡಿಸಿದ್ದಾರೆ. ಫ್ರೆಂಡ್ಸ್, ಇದು ಸಹಜ ಸುಂದರಿ ನಿವೇದಿತಾ ಜೈನ್ ಜೀವನದ ಕಥೆಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ನಿವೇದಿತಾ ಈಗ ಇದ್ದಿದ್ರೆ ಮಾಲಾಶ್ರೀ ರೀತಿ, ಶ್ರುತಿ ರೀತಿ, ಸುಧಾರಾಣಿ ರೀತಿ ಸೀನಿಯರ್ ಸ್ಟಾರ್ ನಟಿಯಾಗಿ ಇರ್ತಿದ್ರು. ಇವರ ನಟನೆಯ ಸಿನಿಮಾಗಳಲ್ಲಿ ನಿಮಗೆ ಯಾವುದು ಇಷ್ಟ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದ.